ಲೇ ಲೇ ಕೃಷ್ಣ, ಮಾಡೋ ಕೆಟ್ಟ ಕೆಲಸ ಮಾಡ್ಬಿಟ್ಟು ನಗ್ತಿಯಲ್ಲ. ನೀನ್ ಮಾಡೋ ಒಂದೊಂದು ನೆನ್ಸ್ಕೊಂಡ್ರೆ ನನಗೆ ಅವಮಾನ ಆಗತ್ತೆ. ಇದ್ರಲ್ಲಿ ನಿನ್ಗೇನಯ್ಯ ಅವಮಾನ? ಎಷ್ಟಕ್ಕೂ ನಾನು ಅವ್ರ ಹಿಂದೆ ಹಿಂದೆ ಹೋಗೋನಲ್ಲ. ಅವ್ರಾಗೆ ಮೈ ಮೇಲೆ ಬಂದು ಬಿದ್ದಾಗ ನಾವು ಸುಮ್ಮನಿದ್ರೆ ಅವ್ರೇನ್ ನಮ್ಮ ಬಗ್ಗೆ ತಿಳ್ಕೊಳ್ಳಲ್ಲ. ಲೋ ಲೋ, ನೀನು ಮಾಡೋ ಒಂದೊಂದು ಪಾಪ ನೆನ್ಸ್ಕೊಂಡ್ರೆ ನಿನಗೇನ್ ಮಾಡಿದ್ರು ಪಾಪ ಬರಲ್ಲ ಕಣಯ್ಯ. ಪಾಪ? ಆಹಾ ಆಹಾ, ನಿನ್ಗೊಂದು ವಿಚಾರ ಹೇಳ್ತೀನಿ, ಅರ್ಥ ಮಾಡ್ಕೋತೀಯಾ? ಹೇಳು. ನೀನು ಪ್ರತಿ ದಿವಸ ಪಾಪ ಮಾಡ್ತೀಯಾ? ನಾನು ಪಾಪ? ನೀನು ದೇವ್ರ ಪೂಜೆ ಮಾಡ್ತೀಯಾ? ಮಾಡ್ತೀನಿ. ದೇವ್ರಿಗೆ ಹೂ ಮುಡಿಸ್ತೀಯಾ? ಮುಡಿಸ್ತೀನಿ. ನೀನು ದೇವ್ರಿಗೆ ಮುಡಿಸೋ ಹೂವನ್ನ ನೀನು ಗಿಡದಿಂದ ಕೀಳೋಕ್ ಮುಂಚೆ ಅದರೊಳಗಿನ ಮಧುನ ದುಂಬಿ ಹೀರಿರುತ್ತೆ. ಅಂದ್ರೆ ನೀನ್ ದೇವ್ರಿಗೆ ಮುಡಿಸೋ ಹೂ ಏಂಜಲು ಹೂ. ಪಾಪ. ಲೋ ಲೋ, ನೀನು ಮಾಡಿದ್ದೇ ಸರಿ ಅಂತ ಸಮರ್ಥಿಸ್ಕೊಳಕ್ಕೆ ಏನೇನೋ ಹೇಳ್ತಲ್ಲ. ಅದೇ ಕಣಯ್ಯ, ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ನಿನ್ನೆ ವ್ಯಾನ್ ನಲ್ಲಿ ಮಲ್ಲಿಗೆ ಹೂ ನೋಡ್ಬಿಟ್ಲಪ್ಪ. ಕತೆ ಮುಗ್ದೋಯ್ತು ಅನ್ಕೊಂಡೆ. ಮುಗ್ದೋಯ್ತಾ? ಇಲ್ಲ, ವ್ಯಾನ್ ಒಳಗಿದ್ದ ರಾಧಾಕೃಷ್ಣರ ಮೂರ್ತಿ ನೋಡು, ಅವರಿಗೆ ಮಲ್ಲಿಗೆ ಹೂ ಮುಡಿಸಿದ್ದೆ ಮೂವ್ಮೆಂಟ್ ನಲ್ಲಿ ಸೀಟ್ ಮೇಲೆ ಬಿತ್ತು ಅಂತ ಅಂದೆ. ಅಯ್ಯೋ ರೀ, ಸಾರಿ ರೀ, ನಮ್ಮನ್ನೇ ಅಪಾರ್ಥ ಮಾಡ್ಕೊಂಡಲ್ರಿ ಅಂತಾಳೆ. ಆ ಕೃಷ್ಣನೇ ಕಾಪಾಡಿದ್ನಪ್ಪ. ಹೌದಪ್ಪ, ಕೃಷ್ಣ ಕಾಪಾಡ್ತಾನೆ. ಶಿಶುಪಾಲ 100 ತಪ್ಪು ಮಾಡೋ ತನಕ ಕೃಷ್ಣ ಸುಮ್ಮನೆ ಇದ್ದ. 101ನೇ ತಪ್ಪು ಮಾಡಿದ ತಕ್ಷಣ ಕತ್ತರಿಸಿ ಬಿಸಾಕ್ಬಿಟ್ಟ. ನಾಳೆ ನಿನಗೂ ಹಾಗೆ ಮಾಡ್ತಾನೆ. ದೇವ್ರೇ ಕಾಪಾಡ್ತಾನೆ ಅಂತ ನಾನಂದ್ರೆ ನೀನ್ ಶಾಪ ಆಗ್ತೀಯಲ್ಲೋ. ನಿನಗೆ ಬಡ್ಡಿ ಮಗನೇ ಹೊಟ್ಟೆ ಕಿಚ್ಚು. ಇವನ ಏನೋ ತಪ್ಪು ಮಾಡ್ತಾನೆ ಅಂತ ಬುದ್ಧಿ ಹೇಳಿದ್ರೆ ನನಗೆ ಹೊಟ್ಟೆ ಉರಿ ಅಂತಾನೆ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ. ಆಪತ್ ಬಾಂಧವ, ದಯವಿಟ್ಟು ನೀವು ಸ್ವಲ್ಪ ಬುದ್ಧಿ ಕೊಡಪ್ಪ. ಹಲೋ, ಎಸ್ ಸರ್. ಹಲೋ ರಾಧಾ, ನಿನ್ನೆ ಸಂಜೆ ನಿನ್ ಜೊತೆ ಅದೆಂಥ ಅನುಭವ. ನಿನ್ನ ಸಾನ್ನಿಧ್ಯ ಅಂದ್ರೇನೆ ಆಗಸದಷ್ಟು ಅಗಲ, ಸಾಗರದಷ್ಟು ಆಳ. ಇನ್ನೇನಾಯ್ತು ಗೊತ್ತಾ? ನಾನು ನಿನ್ನ ಬಿಟ್ಟು ಮನೆಗೆ ಹೋದ್ನಲ್ಲ, ವ್ಯಾನ್ನನ್ನೆಲ್ಲ ಮಲ್ಲಿಗೆ ಹೋಗಿ ಬಿದ್ದಿತ್ತು. ರುಕ್ಮಿಣಿ ಅದನ್ನು ನೋಡ್ಬಿಟ್ಲು. ಇದು ಯಾರದ್ದು ಅಂತ ಕೇಳಿದ್ಲು. ನಾನು ರಾಧಂದು ಅಂತ ಹೇಳಿದೆ. ನಿನಗೂ ಶಾಕ್ ಆಯ್ತಲ್ಲ? ನನ್ನ ವ್ಯಾನ್ ನಲ್ಲಿ ರಾಧಾಕೃಷ್ಣರ ಮೂರ್ತಿ ಇದೆಯಲ್ಲ, ಅದಕ್ಕೆ ಮುಡಿಸಿದ ಹೂವು ಅದೇ ಬಿದ್ದಿತ್ತು ಅಂದು. ಆ ಪೆದ್ದಿ ನಂಬೇ ಬಿಟ್ಲು. ನನಗ್ ಗೊತ್ತು. ರುಕು, ನೀನಾ? ಹೌದು, ಇವತ್ತಿನ ರಾಂಗ್ ನಂಬರ್. ಸಮಯಕ್ಕೊಂದು ಸುಳ್ಳು ಹೇಳಿ ತಪ್ಪಿಸ್ಕೊಳ್ತಿದ್ದ ಪತಿರಾಯ್ರೆ, ಒಂದಲ್ಲ ಒಂದಿನ ಸತ್ಯನ ನೀವೇ ಒಪ್ಕೋತೀರಾ ಅಂತ ಕಾದಿದ್ದೆ. ನಿಮ್ ಕೃಷ್ಣ ಲೀಲೆನ ಇವತ್ತು ನಿಮ್ ಬಾಯಲ್ಲೇ ಕೇಳ್ದೆ. ಥ್ಯಾಂಕ್ ಯು ವೆರಿ ಮಚ್. ಮೈ ಗಾಡ್, ಇವಳದೇ ಕೆಲಸ. ರೀಟಾ, ಇಷ್ಟು ದಿವಸಕ್ಕೆ ಈಗಳು ಬುಟ್ಟಿಗೆ ಬಿದ್ದಳು ಅಂತ ಕಾಣುತ್ತೆ. ಓಹ್, ಏನಿದು? ನನಗಿಂತ ಮುಂಚೆನೆ ಒಳಗೆ ಬಂದ್ಬಿಟ್ಟಿದ್ದೀರಿ. ಎನಿಥಿಂಗ್ ಸ್ಪೆಷಲ್? ಏನದು? ಓ, ವೆಡ್ಡಿಂಗ್ ಇನ್ವಿಟೇಷನ್. ನಿಮ್ಮ ಅಕ್ಕಂದ? ಇಲ್ಲ, ನಂದೇ. ನಿಮ್ದ? ಹೌದು ಸರ್. ಸರ್ ಸರ್, ನನ್ ಮದ್ವೆಗೆ ಖಂಡಿತ ಬರ್ಬೇಕು ಸರ್. ತಗೊಳ್ಳಿ ಸರ್. ನಾನ್ ಬರ್ತೀನಿ. ದಿನ ಆ ನೋವು ಈ ನೋವು ಅಂತ ಆಟ ಕಟ್ತಾ ಇದ್ರು. ಈಗ ಯಾವ ಆಟ ಕಟ್ತಾರೋ ನೋಡೋಣ. ಅರೆ, ನನ್ನನ್ನು ಇಲ್ಲಿಗೆ ಯಾಕೋ ಕರ್ಕೊಂಡು ಬಂದೆ?
ನೋಡ ನಾನು ನಿಂಗೆ ಎಷ್ಟು ಹೇಳಿದ್ರು ನಿಂಗೆ ಬುದ್ಧಿ ಬರ್ಲಿಲ್ಲ, ಅದಕ್ಕೆ ಏನೋ ಮಿಸ್ಟೇಕ್ ಇರ್ಬೇಕು ಅಂದ್ಬಿಟ್ಟು ಡಾಕ್ಟರ್ ಹತ್ರ ಚೆಕಪ್ ಮಾಡ್ಸಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ನನಗೇನು ಆಗಿಲ್ಲ ಅಂತ ಹೇಳಿದ್ರೆ ನೀನ್ ನಂಬ್ತಾ ಇಲ್ಲ. ನಡಿ ವಾಪಸ್ ಹೋಗೋಣ. ಬಾರೋ, ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ ಕಣೋ. ಬಾರೋ, ನಿನ್ನ ಸಮಾಧಾನಕ್ಕೆ ಬರ್ತಾ ಇದ್ದೀನಿ. ನಡಿ ಬಾರೋ, ನಡಿ. ಮಿಸ್ಟರ್ ಕೃಷ್ಣ, ಡಾಕ್ಟರ್ ಹತ್ರ ಲಾಯರ್ ಹತ್ರ ಯಾವ್ದು ಮುಚ್ಚುಮರೆ ಇಟ್ಕೋಬಾರ್ದು ಅಂತ ನಿಮಗ್ ಗೊತ್ತು ತಾನೆ? ಗೊತ್ತಿದೆ ಡಾಕ್ಟರ್. ವೆರಿ ಗುಡ್. ನಿಮ್ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೇರವಾಗಿ ಬಿಚ್ ಮನಸ್ಸಿಂದ ನನ್ನ ಹತ್ರ ಹೇಳಿದ್ರೆ ನಿಮ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ನನ್ಗೆ ಅನುಕೂಲ ಆಗುತ್ತೆ. ಸರ್, ನೀವು ತಪ್ಪು ತಿಳ್ಕೊಳ್ಬೇಡಿ. ಆದ್ರೆ ನೀವು ಲೇಡಿ ಡಾಕ್ಟರ್ ಆಗಿದ್ದಿದ್ರೆ ನನ್ನ ಒಳ ಹೊರಗಿದ್ದನ್ನೆಲ್ಲ ಬಿಚ್ಚು ಮನಸ್ಸಿನಿಂದ ನಿಮ್ಮ ಹತ್ರ ಹೇಳೋದು ಸಾಧ್ಯವಾಗ್ತಿತ್ತು. ಹೀಗೆ ಸರ್, ಹೀಗೆ ಈ ಹೆಣ್ಣು ಹುಡುಗಿ ನೋಡ್ಬಿಟ್ರೆ ಇವ್ ಚಪಲ್ ಬುದ್ಧಿ ಗರಿ ಹರಡ್ಕೊಂಡ್ಬಿಡುತ್ತೆ. ಟ್ರೀಟ್ಮೆಂಟ್ಗೂ ಲೇಡಿ ಡಾಕ್ಟರ್ ಬೇಕು ಅಂತಾನೆ ಸರ್. ಐಸಿ, ನಿಮಗ್ ಸೆಕ್ಸ್ ಅಂದ್ರೆ ಅಷ್ಟೊಂದು ಆಸಕ್ತಿನಾ? ಎಸ್ ಡಾಕ್ಟರ್, ಐ ಆಮ್ ಸಾರಿ ಡಾಕ್ಟರ್, ಐ ಕ್ಯಾನ್ ಹೆಲ್ಪ್ ಇಟ್ ಡಾಕ್ಟರ್, ಐ ಮೇಡ್ ದಟ್ ವೇ ಡಾಕ್ಟರ್. ಯಾಕಂದ್ರೆ ಡಾಕ್ಟರ್ ನಿಮ್ಮನ್ನ ನೋಡಕ್ ಯಾರೋ ಬಂದಿದ್ದಾರೆ. ಚಾರ್ಮಿಂಗ್, ಚಾರ್ಮಿಂಗ್ ಅಲ್ವೇನಯ್ಯ? ವಾಟ್ಸ್ ಯುವರ್ ನೇಮ್ ಪ್ಲೀಸ್? ನವನೀತಾ ಅಂತ. ನವನೀತಾ ಅಂದ್ರೆ ಬೆಣ್ಣೆ ಕಣಯ್ಯ, ಬೆಣ್ಣೆ ಡಾಕ್ಟರ್, ಅಟಲಿ ಬಟಲಿ ಬೆಣ್ಣೆ. ಮಿಸ್ಟರ್ ಸಿಸ್ಟರ್, ಆಸ್ಕ್ ಹಿಮ್ ಟು ವೇಟ್ ಫಾರ್ 10 minutes. ಓಕೆ ಡಾಕ್ಟರ್. ನಿಮ್ಮ ಸಿಸ್ಟರಾ? ಎಸ್, ಮೈ ಸಿಸ್ಟರ್, ಯೋರ್ ಸಿಸ್ಟರ್, ಎಲ್ರಿಗೂ ಸಿಸ್ಟರ್. ಓ, ಎಲ್ಲಾರು ಸಿಸ್ಟರ್ ಎಕ್ಸೆಪ್ಟ್ ಮೈ ಸಿಸ್ಟರ್ ಕಣಯ್ಯ. ಹೇಳಿ ಡಾಕ್ಟರ್. ಮಿಸ್ಟರ್, ನಿಮ್ ಕಾಯಿಲೆ ಏನು ಅಂತ ನನಗೀಗ ಅರ್ಥವಾಯ್ತು. ನಿಮ್ ಕಾಯಿಲೆ ವಾಸಿ ಆಗೋದಕ್ಕೆ ಯಾವ ಔಷಧಿನೂ ಇಲ್ಲ. ಈ ಕಾಯಿಲೆ ಗುಣ ಆಗ್ಬೇಕು ಅಂದ್ರೆ ಒಂದು ನಿಮ್ ಬ್ರೈನ್ಗೆ ದೊಡ್ಡ ಆಘಾತವಾಗಬೇಕು, ಇಲ್ಲ ಶಾಕ್ ಆಗ್ಬೇಕು. ಕರೆಕ್ಟ್. ನಾನು ಇದನ್ನೆಲ್ಲ ಓದಿದ್ದೆ, ನಿಮ್ಗೂ ತೋರಿಸಿದ್ನಲ್ವೇನಯ್ಯ, ಸೆಕ್ಸ್ ಲೈಸ್ ಇನ್ ದ ಬ್ರೈನ್ ಅಂತ. ಡಾಕ್ಟರ್ ಹತ್ರ ಕರ್ಕೊಂಡು ಬಂದ. ಸಾರಿ ಡಾಕ್ಟರ್, ಆಕ್ಚುಲಿ ಯೂನಿಕ್ ಟ್ರೀಟ್ಮೆಂಟ್ ಕೊಡ್ಬೇಕು ನೀವು. ಬರ್ತೀನಿ ಡಾಕ್ಟರ್. ಸಿಸ್ಟರ್ ವಾಸ್ ಗ್ರೇಟ್. ಸಾರಿ ಸರ್, ನಿಮ್ ಫೀಸು? ನೋ ಥ್ಯಾಂಕ್ಸ್. ಹೋಗೆ, ಎಂತವನ್ನ ಕರ್ಕೊಂಡ್ ಬರ್ತೀಯ? ಆಗಲ್ಲ ಸರ್, ಅದು ಅವನು. ಗೆಟ್ ಔಟ್. Come on, darling. Hey. रुको, रुको. ನಿಂತ್ಕೊಳ್ಳಿ. ನೀನ್ ಮತ್ತೆ ಯಾವಾಗ ಬಂದೆ? ಲಕ್ಷ್ಮಮ್ಮ ಇಲ್ಲಿ? ವಯಸ್ಸಾದವ್ರ ಕೈಲಿ ಏನ್ ಕೆಲಸ ಆಯ್ತದೆ? ಅದ್ ಸರಿ ಅನ್ನು. ಅದಕ್ಕೆ ಲಕ್ಷ್ಮಮ್ಮಂಗೆ ಹೂಸ್ಟಿಂಗು, ನನಗ್ ಪೋಸ್ಟಿಂಗು. ಸರಿ, ದಾರಿ ಬಿಡು. ನಿಂತ್ಕೊಳ್ಳಿ. ನನ್ನ ಮನೆಯಲ್ಲಿ ನನ್ನೇ ತಡಿತೀಯ? ಯಾರ ಮನೆ ಆದ್ರೇನು? ಅಮ್ಮ ಅವರು ಸ್ನಾನಕ್ಕೆ ಹೋಗವ್ರೆ, ನನ್ ಕಾಯ ಕೇಳವ್ರೆ. ನೀವ್ ಒಳಗಡೆ ಹೋಗಂಗಿಲ್ಲ. ಯಾರು ಹೇಳೋದು? ಅಬ್ಬಬ್ಬಾ, ಏನದ್ ಗಲಾಟೆ? ನೀನ್ ಇಲ್ಲೇ ಇದ್ಯಾ? ಇಲ್ದೆ ಊರ್ ಸುತ್ತಕ್ ಹೋಗ್ತೀನಾ? ಮೊದ್ಲು ಇವಳಿಗೆ ಮನೆ ಕಳ್ಸು, ನನ್ನೇ ದಬಾಯಿಸ್ತಾಳೆ. ನಾನೇ ಹೇಳಿದ್ದು ಯಾರನ್ನು ಬಿಡ್ಬೇಡ ಅಂತ. ಅವಳದೇನ್ ತಪ್ಪಿಲ್ಲ. ನನ್ನ ಮುಂದೆ ಅವಳನ್ನ ವಯಸ್ಸು ಮಾತಾಡ್ತಿದ್ಯಾ? ನಮ್ಮವ್ರು ಸರಿಯಾಗಿದ್ರೆ ಇನ್ನೊಬ್ರನ್ನ ಯಾಕೆ ಕಾವಲಿಡ್ಬೇಕು? ಎಲ್ಲೆಲ್ಲ ಅಲ್ಕೊಂಬಂದಿದಿರೋ ಏನೋ. ಹೋಗಿ ಸ್ನಾನ ಮಾಡಿ. ಜಯ, ಬಾ, ಜಡೆ ಹಾಕು. ಸರ್ಸು, ಸರ್ಸು, ಎಲ್ಲಿಗೆ ಹೋದ್ಲಪ್ಪ ಈ ಹುಡುಗಿ? ಭಿಕ್ಷುಕನಿಗೆ ಕೊಟ್ಟು ಮದುವೆ ಮಾಡಿಕೊಡಲು ತಂದೆ ತಾಯಿಗಳು ಒಪ್ಪಿಕೊಳ್ಳದ ಕಾರಣ ಕಾಮ. ನಾಯಕಿ ನಿರಾಶಳಾಗಿ ತನ್ನ ಅಂತ್ಯ ತಂದುಕೊಳ್ಳಲು ನಿರ್ಧರಿಸುವಳು. ಫುಲ್ ಸ್ಟಾಪ್. ಯಾಕೆ ಹೊಡಿತಿದ್ರಿ? ಕಾಯ್ಬೇಕು ಅಂತಿದ್ಯಾ? ಕ್ವಶನ್ ಮಾರ್ಕ್. ನನ್ನ ಆಸೆ ಈಡೇರ್ದಿದ್ಮೇಲೆ ಕಾಮ ನನ್ ಯಾಕೆ ಬದುಕಿರ್ಬೇಕು? ಕ್ವಶನ್ ಮಾರ್ಕ್. ನನ್ ಕಥೆ ಸುಖಾಂತವಾಗ್ಬೇಕು. 2 ಚುಕ್ಕೆ. ಪ್ರಶಸ್ತಿ ವಿಜೇತ ಲೇಖಕಿ ಆಗ್ಬೇಕು. ಅದೇ ನನ್ನ ನಿರ್ಧಾರ. 3 ಚುಕ್ಕೆ. ಹೀಗಂತ ನಾಯಕಿ ಹೇಳಿ ಹೊರಡುವಳು. ಭಿಕ್ಷುಕ ನಾಯಕ, ಭಿಕ್ಷುಕ ನಾಯಕ, ಭಿಕ್ಷುಕ ನಾಯಕ. ಜಯ, ನಾನ್ ಬರೋದ್ ಲೇಟ್ ಆದ್ರೆ ಅಡಿಗೆ ಮಾಡಿಟ್ಬಿಡು. ಆಯ್ತಮ್ಮ. ಎಲ್ಲಿಗೆ ಹೊರಟಿದ್ಯಾ? ಕೆಲ್ಸಕ್ಕೆ ಸೇರೋಕೆ. ಕೆಲ್ಸ? ನೀನ್ ಸಂಪಾದನೆ ಮಾಡಿ ಯಾರನ್ನ ಸಾಕ್ಬೇಕಾಗಿದೆ? ನಾನೇ ಸಾಕ್ಬೇಕು. ಅಂದ್ರೆ ನಾನ್ ನಿನ್ನನ್ನು ಸರಿಯಾಗಿ ಸಾಕ್ತಾ ಇಲ್ಲ ಅಂತ ಅರ್ಥನಾ? ಏನು ಈಗ ಸಾಕ್ತಾ ಇದ್ದೀರಾ? ಯಾರ್ಯಾರು ಹೇಗ್ ಬದ್ಲಾಗ್ತಾರೋ ಯಾರಿಗ್ ಗೊತ್ತು. ಏನ್ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಹೌದು. ಅಕ್ಕನ್ಗೇನಾಯ್ತು? ಭಾವ ಮುಂಚೆ ಒಳ್ಳೆಯವರಾಗೇ ಇದ್ರು. ಆಮೇಲೆ ಅವ್ರ ನರ್ತೆ ಸರಿ ಇಲ್ಲ ಅಂತ ಹೇಳಿದಕ್ಕೆ ಹೊಡೆದು ಬಡ್ದು ಮನೆಯಿಂದ ಆಚೆ ಕಳ್ಸಿದ್ರು. ಅಕ್ಕನ ಸ್ಥಿತಿ ನನಗೂ ಬರಬಾರ್ದು ಅಂತಾನೆ ನಾ ಕೆಲ್ಸಕ್ಕೆ ಸೇರ್ತಾ ಇರೋದು. ಜಯ, ಮನೆ ಕಡೆ ಸರಿಯಾಗಿ ನೋಡ್ಕೋ. ಆಯ್ತಮ್ಮ, ಬರ್ತೀನಿ.
ಯಾವ್ದಕ್ಕೂ ಇತಿ ಬಿತಿ ಇರ್ಬೇಕು ಅಂತ ನಾ ಮೊದ್ಲೇ ಬಡ್ಕೊಂಡೆ. ನನ್ನ ಮಾತು ಕೇಳಿದ್ಯಾ? ಈಗ ಹೇಳಕ್ಕೂ ಆಗದೆ ಅನುಭವಿಸಕ್ಕೂ ಆಗದೆ ಓದ್ಲಾಡ್ತಾ ಇದ್ಯಾ? ಬಡ್ಡಿ ಮಗನೇ, ನೀನು ಮಿತ್ರನಲ್ಲ, ಯಾವ ಜನ್ಮದ ಶತ್ರು. ನೀನ್ ಯಾವಾಗ ಮಾಡಿದ್ದನ್ನ ಈಗ ನಿನ್ ಹೆಂಡತಿ ಫಾಲೋ ಮಾಡ್ತಾ ಇದ್ದಾಳೆ. ಉಪ್ಪ ತಿಂದ ಮ್ಯಾಲೆ ನೀರ ಕುಡಿಯಲೇಬೇಕು, ತಪ್ಪು ಮಾಡಿದ ಮ್ಯಾಲೆ ನಿನಗೆ ಶಿಕ್ಷೆ ಆಗಲೇಬೇಕು. ಮಾಡಿದ್ದುಂಡೋ ಮಾರಾಯ, ಮಾಡಿದ್ದುಂಡೋ ಮಾರಾಯ. ಬನ್ನಿ ಬನ್ನಿ, ನಾನಿವತ್ ನಿಮ್ಮನ್ ತಡೆಯೋದಿಲ್ಲ. ಇಲ್ಲಿರೋದು ನಾನು ನೀವಿಬ್ರೆ. ಅಮ್ಮ ಎಲ್ಲಿ? ನಿಮ್ ವಿಷಯ ನನಗೆ ಯಾಕೆ? ಬೇಕಿದ್ರೆ ಬಿಸಿ ಬಿಸಿಯ ಕಾಫಿ ಕೊಡ್ತೀನಿ. ಓ, ಆಗ್ಲೇ ಬಂದ್ಬಿಟ್ರಾ? ಯಾಕೆ ಬರ್ಬಾರ್ದಾಗಿತ್ತ? ಇದು ನಿಮ್ಮನೆ, ಇಷ್ಟ ಬಂದಾಗ ಬರ್ಬೋದು, ಇಷ್ಟ ಬಂದಾಗ ಹೋಗ್ಬೋದು. ನಿಮ್ಮನ್ ಬರ್ಬೇಡ ಅಂತ ಹೇಳೋಕೆ ನಾನ್ ಯಾರು? ಎಲ್ಲಿಗೆ ಹೋಗಿದ್ದೆ? ದೇವಸ್ಥಾನಕ್ಕೆ. ಸುಳ್ಳು. ನೀನ್ ಎಲ್ಲಿ ಹೋಗಿದ್ದೆ ನಂಗೆ ಚೆನ್ನಾಗ್ ಗೊತ್ತು. ಗೊತ್ತಿದ್ರೆ ಯಾಕೆ ಕೇಳ್ಬೇಕು? ನಾನ್ ನಿನ್ ಗಂಡ, ಕೇಳ್ತೀನಿ. ನೀನ್ ದೇವಸ್ಥಾನಕ್ಕೆ ಹೋಗಿಲ್ಲ ಅನ್ನೋದು ನಂಗೆ ಚೆನ್ನಾಗ್ ಗೊತ್ತು. ಅರೆ, ಇದೊಳ್ಳೆ ಚೆನ್ನಾಗಿದೆ. ನೀವ್ ಹೇಳಿದಕ್ಕೆ ನಾನ್ ಒಪ್ಕೋಬೇಕಾ? ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಸುಳ್ಳು. ಸುಳ್ಳ? ಹಿಂದೆ ನೀವ್ ಲಾಡ್ಜಲ್ಲಿ ಇದ್ರ ಅಂತ ಕೇಳಿದಿಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದ್ರಿ, ನಾನ್ ನಂಬ್ಲಿಲ್ವಾ? ಅಂದ್ರೆ ಗಂಡನ್ ಮಾತ್ನ ಹೆಂಡತಿ ನಂಬುವಾಗ ಹೆಂಡತಿ ಮಾತ್ನು ಗಂಡ ನಂಬ್ಲೇಬೇಕು. ಜಯ, ಬೆಳಗ್ಗೆಯಿಂದ ಓಡಾಡಿ ಓಡಾಡಿ ಕಾಲ್ ನೋಯ್ತಿದೆ, ಸ್ವಲ್ಪ ಕಾಲೊತ್ ಬಾ.